ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ನನ್ಗಾದ್ರೂ ಕೂಡ ಏನಪ್ಪ ನೆನಪಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಪಟ್ಟಾಭಿಷೇಕ ಮಾಡ್ಕೊಂಡ ಮೇಲೆ ಈ ಒಕ್ಕಲಿಗರು ಯಾವ ರಾಜ್ಯದಲ್ಲಿದ್ದಾರೆ, ಯಾವ ದೇಶದಲ್ಲಿದ್ದಾರೆ, ಎಲ್ಲರನ್ನು ಕೂಡ ಗುರುತಿಸಿದವರು ನಮ್ಮ ಪರಮ ಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯವರು. ಅದು ತಮಿಳುನಾಡು ಇರಲಿ, ಬೇರೆ ಯಾವುದೇ ರಾಜ್ಯದಲ್ಲಿರಲಿ, ಅಲ್ಲೇ ಹೋಗಿ ಸಭೆಗಳನ್ನು ಮಾಡಿ ನಾವು ಒಕ್ಕಲಿಗರು ಅಂತಕ್ಕಂಥದ್ದನ್ನ ನೀವು ಬೇರೆ ಅಲ್ಲ, ನಾವು ಒಕ್ಕಲಿಗ ಸಮುದಾಯ ಸಮಾಜ ಅಂತೇಳಿ ಅವ್ರನ್ನ ಗುರುತಿಸಿ ಇವತ್ತು ಆದಿಚುಂಚನಗಿರಿ ಕ್ಷೇತ್ರಕ್ಕೆ ಇವತ್ತು ಬರ್ತಾ ಇದ್ದಾರೆ ಬೇರೆ ಬೇರೆ ರಾಜ್ಯ, ಬೇರೆ ಬೇರೆ ದೇಶಗಳಿಂದ. ಅಂದರೆ ಅದು ನಮ್ಮ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಒಂದು ಪರಿಶ್ರಮ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅವರೇನು ಶಿಕ್ಷಣ ಸಂಸ್ಥೆಗಳನ್ನು ಎಲ್ಲೆಲ್ಲಿ ಕಟ್ಟಿದ್ದಾರೆ, ಅದು ಉಳಿಸ್ತಕೊಂಡು ಹೋಗ್ತಕ್ಕಂಥದ್ದು ಅಷ್ಟು ಸುಲಭವಾದ್ದಲ್ಲ. ಅದನ್ನು ಕೂಡ ಮೀರಿ ಶಿಕ್ಷಣ ಕ್ಷೇತ್ರದಲ್ಲಿ, ಅವರ ಆರೋಗ್ಯ ಕ್ಷೇತ್ರದಲ್ಲಿ, ಸಮಾಜದ ಎಲ್ಲ ಅಹವಾಲುಗಳನ್ನು ತಾಳ್ಮೆಯಿಂದ ಕೇಳ್ತಕ್ಕಂಥದ್ದು, ಕರೆದ ಕಡೆ ಭಾಗವಹಿಸ್ತಕ್ಕಂಥ ಕೆಲಸವನ್ನ ನಮ್ಮ ಸ್ವಾಮೀಜಿಯವರು, ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಕೂಡ ಅತ್ಯಂತ ಯಶಸ್ವಿಯಾಗಿ ಮಾಡ್ತಿದ್ದಾರೆ. ಅದರಿಂದನೇ ಪ್ರತಿ ವರ್ಷನೂ ಕೂಡ ಇಲ್ಲಿ ಬಂದು ಆಗಮಿಸ್ತಾ ಇದ್ದಾರೆ, ಆಶೀರ್ವಾದ ಮಾಡ್ತಾ ಇದ್ದಾರೆ. ನಮ್ಗೆಲ್ಲರೂ ಕೂಡ ನಮ್ಮೆಲ್ಲರ ಭಾಗ್ಯ. ನಿಮ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಈ ಸಮಾಜ ದೇವೇಗೌಡರು ಪ್ರಧಾನಮಂತ್ರಿಯಾಗಿ ಭಾರತ ದೇಶದಲ್ಲಿ ಹಳ್ಳಿಯಿಂದ ಬಂದು ಒಕ್ಕಲಿಗ ಸಮುದಾಯದ ದೇವೇಗೌಡರು ಪ್ರಧಾನಮಂತ್ರಿ ಆಗಿರ್ತಕ್ಕಂಥದ್ದನ್ನು ಕೂಡ ಒಂದು ಕೀರ್ತಿ ಸಮಾಜಕ್ಕೆ ತಂದು ಕೊಟ್ಟಿದ್ದಾರೆ. ದೇಶಕ್ಕೆ ಅಷ್ಟೇ ಅಲ್ಲ, ಈ ಸಮಾಜದ ಒಂದು ದೊಡ್ಡ ಕೀರ್ತಿ. ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧವನ್ನು ಕಟ್ಟಿ ಮುಖ್ಯಮಂತ್ರಿಗಳಾಗಿ ಇವತ್ತು ನಮ್ಮ ಮುಂದೆ ಇನ್ನು ಕೆಂಗಲ್ ಹನುಮಂತಯ್ಯನವರು ಇದ್ದಾರೆ ಅನ್ನೋದನ್ನ ಶಾಶ್ವತವಾಗಿ ಮಾಡಿದ್ದಾರೆ. ಆ ರೀತಿ ಒಕ್ಕಲಿಗ ಉದ್ಯಮಿಗಳನ್ನ ಒಟ್ಟಿಗೆ ಸೇರಿಸಿ ಅವ್ರನ್ನ ಗುರುತಿಸಿ ತಾಲೂಕುಗಳಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನಿರಂತರವಾಗಿ ಮಾಡ್ತಾ ಇರ್ತಕ್ಕಂಥ ಜಯರಾಮ್ ರಾವ್ ಅವರವರು ಕೂಡ ಆ ಸ್ಥಾನದಲ್ಲಿ ಸಲ್ತಾರೆ. ಯಾಕೆ ಅಂತ ಹೇಳಿದ್ರೆ, ನಾನು ಕೃಷಿಕ, ಪ್ರೋಗ್ರೆಸಿವ್ ಫಾರ್ಮರ್. ನಾನು 65ರಿಂದ ರಾಜ್ಯ ಸರ್ಕಾರದಿಂದ ಅವಾರ್ಡ್ ಬಂದಿದೆ. ಆವತ್ತೇ ಕಾಂಪೋಸ್ಟ್ ಗೊಬ್ಬರದಲ್ಲಿ ಅವಾರ್ಡ್ ತಗೊಂಡಿದ್ದೀನಿ. 110 kg ಬಾಳೆಗೊನೆ ಒಂದು ಗೊನೆಯಲ್ಲಿ ಬೆಳೆದಿದ್ದೀನಿ. ಬಾಳೆ ಕೊಂಡ್ರಾಜ್ನಳಿಂದ ಆಲೂಗಡ್ಡೆ ಯಾಕೆ ಬೆಳಿಬಾರ್ದು ಅಂತ ಬೆಳೆದಿದ್ದೀನಿ. ಯಾಕೆ ಇದನ್ನ ಹೇಳ್ತೀನಿ ಅಂತ ಹೇಳಿದ್ರೆ, ಒಬ್ರು ಕೆನರಾ ಬ್ಯಾಂಕ್ ಫೀಲ್ಡ್ ಆಫೀಸರ್ ನನಗೆ ಬುದ್ಧಿ ತುಂಬಿದವರು ಕೋಲಾರದಲ್ಲಿ ಸೀಮೆ ಬದನೆಕಾಯಿ ಬೆಳೆದಿದ್ದ ಬಂಡೆ ಮೇಲೆ 1.5 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ದ. ನೀವು ಬಾವಿ ತೆಗಿಬೇಕು, ಇಲ್ಲದೆ ಬದುಕಕ್ಕಾಗಲ್ಲ, ಕೃಷಿಗೆ ಜಮೀನಲ್ಲಿ ಮಳೆ ಹೋದಾಗ, ಬರಗಾಲ ಆದಾಗ, ತೊಂದರೆ ಆದಾಗ ಬಾವಿ ತೆಗಿರಿ ಅಂತೇಳಿ ಧೈರ್ಯ ಕೊಟ್ಟು 19 ಜನರು ಒಟ್ಟಿಗೆ ಸೇರಿ ಬಾವಿ ತೆಗೆದು ನಾವು ಬದುಕಿದ್ದು. ಬಂಗಾರದ ಮನುಷ್ಯ ಸಿನಿಮಾ 9 ಬಾರಿ ನೋಡಿದೆ ಕೃಷಿಕನಾಗಿ. ಶಕ್ತಿ ಬಂತು ಸಾಲ ಮಾಡಲಿಕ್ಕೆ, ರೈತನಾಗ್ಲಿಕ್ಕೆ. ಆ ರೀತಿ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ರಾಯ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಈ ತರಬೇತಿಯಿಂದ ಗುರುತಿಸಿ ಅವ್ರನ್ನ ಯಾರ್ಯಾರು ಯಾವ ರೀತಿ ಬೆಳೀತಾ ಇದ್ದಾರೆ. ನಿಮ್ಗೆ ಉದಾಹರಣೆ ಹೇಳ್ಬೇಕು. ಪೂರ್ವಿಕರೆಲ್ಲರೂ ಕೂಡ, ನಮ್ಮ ಪೂರ್ವಿಕರು ಒಕ್ಕಲಿಗರು ಏನ್ ಮಾಡ್ತಿದ್ರು, ನಾವೇ ಬೆಳೆ ಬೆಳೀತಾ ಇದ್ದೋ. ನಾವು ಬೆಳೆದಿದ್ದನ್ನ ಯಾರಿಗೆ ಶಕ್ತಿ ತುಂಬ್ತಾ ಇದ್ದೋ, ಜಮೀನೇ ಇಲ್ಲದೆ ಇರ್ತಕ್ಕಂಥ ಸವಿತಾ ಸಮಾಜದವ್ರಿಗೆ, ಕುಂಬಾರರಿಗೆ, ವಿಶ್ವಕರ್ಮ ಅವ್ರಿಗೆ, ಪ್ರತಿಯೊಂದು ಯಾವ ಕಟ್ಟ ಕಡೆಯ ಸಮಾಜಗಳಿದ್ವೋ ಅವಕ್ಕೆಲ್ಲವೂ ಕೂಡ ಅವರಿಗೆ ಜೀವನ ನಡೆಸಲಿಕ್ಕೆ ಸುಭದ್ರವಾಗಿ ಮಾಡಿಕೊಟ್ಟಿದ್ದಂಥವ್ರು, ಕೊಡ್ತಾ ಇದ್ದಂಥವ್ರು, ಹಂಚಿಕೆ ಮಾಡ್ತಿದ್ದಂಥವ್ರು ಈ ಒಕ್ಕಲಿಗ ಸಮುದಾಯ. ನಮ್ಮ ಪೂರ್ವಿಕರು ಇದನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಆದ್ರೆ ಕೃಷಿನೇ ನಂಬಿ ಬದುಕ್ತವ್ರು, ಬೇರೆ ಏನು ದಾರಿನೇ ಇಲ್ಲ. ಆವತ್ತಿನ ಸಂದರ್ಭ. ಇವತ್ತು ಬೆಂಗಳೂರು ಬೆಳೆದಿದೆ, ನಗರ ಪ್ರದೇಶ ಬೆಳೀತಾ ಇದೆ, ಹಳ್ಳಿಯಿಂದ ಪಟ್ಟಣ ಸೇರ್ತಾ ಇದ್ದಾರೆ, ಅದು ಬೇರೆ. ನಿಮ್ಗೆ ಉದಾಹರಣೆಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಮೈಸೂರಿನಲ್ಲೇ ಉದಾಹರಣೆ, ನನ್ನ ಅನುಭವ ಮಾತ್ರ ಹೇಳ್ತೀನಿ, ಬೇರೆ ಹೇಳಕ್ ಹೋಗಲ್ಲ. ಮೈಸೂರಿನಲ್ಲಿ 3 ದೊಡ್ಡ ಗ್ರಾಮಗಳು, ಒಂದು ಪಡವಾರಹಳ್ಳಿ, ಒಂದು ಕುಂಬಾರ ಕೊಪ್ಪಲು, ಒಂದು ಕನ್ನೇಗೌಡ ಕೊಪ್ಪಲು. ಇವಿಷ್ಟೇ ಮೈಸೂರು. ಎಲ್ಲ ಒಕ್ಕಲಿಗರೇ.
ಇವ್ರ ಭೂಮಿಗಳು 25 ಕಿಲೋಮೀಟರ್ ಅಲ್ಲಿ ಎಲ್ಲ 4:15 ಗಂಟೆಗೆ ಎತ್ತು ಏರು ಕಟ್ಕೊಂಡು ಬದುಕ್ತಿದ್ದವರು. ಅವ್ರ ಜಮೀನು 25,000ದಿಂದ 1 ಎಕರೆ ಹೋಯ್ತು. ಅವ್ರು ಯಾರಿಗೂ ಕೂಡ ಇವತ್ತು 1 ಗುಂಟೆ ಜಮೀನಿಲ್ಲ. ಜಮೀನ್ ಬೇಡ, ಅವ್ರ ಮಕ್ಕಳಿಗೆ ನಿವೇಶನ ಇಲ್ಲ. ಒಂದು ನಿವೇಶನ ಮನೆ ಕಟ್ಲಿಕ್ಕೆ ಅವ್ರ ಮಕ್ಕಳಿಗೆ, ಒಕ್ಕಲಿಗರ ಮಕ್ಕಳಿಗೆ ಇವತ್ತು ನಿವೇಶನ ಇಲ್ಲ. ಯಾಕೆ? ಅದನ್ನೇ ನಂಬುದ್ವಿ ನಾವು ಪೂರ್ಣ. ಕೃಷಿಕರು ಕೂಡ ಅವತ್ತಿಂದ ಈ ರೀತಿ ಉದ್ಯಮವನ್ನ ಮಾಡ್ಕೊಂಡು ಬಂದಿದ್ರೆ, ಅವ್ರ ಮಕ್ಕಳಿಗೆ ವಿದ್ಯಾ ಕಲ್ತವರು ಕೂಡ ಉದ್ಯಮ ಮಾಡಬೇಕು ಅನ್ಕೊಂಡು ಬಂದಿದ್ರೆ, ಇವತ್ತು ಬೃಹದಾಕಾರವಾಗಿ ಒಕ್ಕಲಿಗರ ಉದ್ಯಮಗಳು ಬೆಳೀತಾ ಇದ್ದು. ಇವತ್ತು ನೋಡಿ, ಎಲ್ಲೇ ಹೋಗಿ ಸೇಟುಗಳು ರಾಜಸ್ಥಾನದಿಂದ ಬಂದು ಎಷ್ಟು ಉದ್ಯಮನೂ ಸಾಲ ಕೊಡ್ತಿದ್ರು ಮೊದಲು. ಈಗ ಅವರೇ ಉದ್ಯಮಗಳು ಮಾಡ್ತಾ ಇದ್ದಾರೆ ಪೂರ್ತಿ. ಎಲ್ಲರೂ ಕೂಡ ಬೇರೆ ಬೇರೆ ರಾಜ್ಯದಿಂದ ಬಂದು ಎಲ್ಸ್ಕೊಂಡಿರೋ ಆಕ್ರಮಿಸ್ಕೊಂಡಿದ್ದಾರೆ ನಮ್ಮ ರೈತರನ್ನ. ರೈತರು ಅಂತ ಎಲ್ಲಿ ಉಳಿತಾ ಇದೀವಿ ನಾವು? ಸಾಧ್ಯವೇ ಇಲ್ಲ, ಉಳಿತಾ ಇಲ್ಲ. ಕಾಯಕ ಮಾಡೋರೇ ಇಲ್ಲ, ಈಗ ಕೆಲಸ ಮಾಡೋರೇ ಇಲ್ಲ. ಆಧುನಿಕ ತಂತ್ರಜ್ಞಾನದಲ್ಲಿ ಎಷ್ಟೋ ಯಂತ್ರಗಳು ಬಂದಿದ್ದಾವೆ. ಕೆಲವರೆಲ್ಲ ಆ ಮೂಲಕ ಕೃಷಿ ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ಇವತ್ತು ಬದುಕ್ತಾ ಇದ್ದೀವಿ ರೈತರು. ಆ ರೀತಿ ಇಂಥ ಏನು ಅತಂತ್ರ ಆಗ್ತಕ್ಕಂಥ ಸಂದರ್ಭ ಅನುಮಾನವೇ ಇಲ್ಲ. ಇಂಥ ಸಂದರ್ಭದಲ್ಲಿ ಏನ್ ದಾರಿ? ನಮ್ಗೆಲ್ರಿಗೂ ಏನಿತ್ತು? ಮಕ್ಕಳನ್ನ ವಿದ್ಯಾವಂತರು ಮಾಡಬೇಕು, ಒಂದೇ ದಾರಿ, ನಿಜ ಸತ್ಯ. ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅಧಿಕಾರಿಗಳಾಗಬೇಕು. ಎಷ್ಟು ಲಕ್ಷ ಲಕ್ಷ ವಿದ್ಯಾವಂತರಿದ್ದಾರೆ, ಅವರೆಲ್ಲ ನಿರುದ್ಯೋಗಿಗಳಿದ್ದಾರೆ. ಕೆಲಸ ಮಾಡ್ಲಿಕ್ಕೆ ಗೊತ್ತಿಲ್ಲ, ವ್ಯವಸಾಯಕ್ಕೆ ಜಮೀನ್ ಇಲ್ಲ, ಅವ್ರ ಬದುಕೇನೋ ಕಟ್ಕೊಳ್ಳಿಕ್ಕೆ. ಇಂಥ ಸಂದರ್ಭದಲ್ಲಿ ನಮ್ಮ ರಾಯಪುರವರು ನಮ್ಗಿರೋದು ದಾರಿ ಇದೆ. ನಾವೆಲ್ಲರೂ ಕೂಡ ಉದ್ಯಮಿಗಳಾಗಬೇಕು, ಬದುಕಕ್ಕೆ ಇನ್ನೂ ಅವಕಾಶ ಇದೆ. ನಾವೇ ಉದ್ಯಮಿಗಳಾಗಿ ಇಂಥ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ತಕ್ಕಂಥ ಅವಕಾಶಗಳು ನಮ್ಮಲ್ಲಿದೆ. ನಮ್ಮ ಒಕ್ಕಲಿಗರು ಉಳಿಬೇಕು ಅಂತಕ್ಕಂಥ ಗುರಿಯನ್ನ ಇಟ್ಕೊಂಡು ಇವತ್ತು ನಿಮ್ಮನ್ನೆಲ್ಲ ಇಷ್ಟರ ಮಟ್ಟಿಗೆ ಸಂಘಟನೆ ಮಾಡಿ ಎಷ್ಟು ಶ್ರಮ ಪಡ್ತಿದ್ದಾರೆ ಅನ್ನೋದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಅವರ ಅರಿವು ಮೂಡಿಸ್ತಾ ನಮ್ಮಲ್ಲಿ ನಿಮ್ಮಲ್ಲೂ ಕೂಡ ಅರಿವು ಮೂಡ್ತಾ ಇದೆ ಇವತ್ತು. ಇಲ್ಲ, ನಾವು ಉದ್ಯಮಿಗಳು ಆಗ್ಬೇಕು. ನಾವೆಲ್ಲರೂ ಕೂಡ ನಾವು ಸ್ವಂತ ಮೇಲೆ ಬದುಕ್ತವರು, ಸ್ವಾಭಿಮಾನಿಗಳು. ಬೇರೆಯವರು ಕೊಟ್ಟಂತವ್ರು. ಬೇಡ ಸಮಾಜ ಅಲ್ಲ ಇದು, ನೀಡಿರೋ ಸಮಾಜ ಇದು. ಇಂಥ ಒಂದು ಆರ್ಥಿಕ ಉದಾರೀಕರಣ, ಜಾಗತೀಕರಣ ಬಂದ ನಂತರ ಆಗಿರ್ತಕ್ಕಂಥ ಈ ಒಂದು ಪರಿಸ್ಥಿತಿಯಲ್ಲಿ, ಒಳ್ಳೆಯ ಸುಸಂದರ್ಭದಲ್ಲಿ ಇವತ್ತು ರಾಯಪುರ ಅವರು ಇಂಥ ಒಂದು ಗುರಿಯನ್ನು ಇಟ್ಕೊಂಡು ಮಾಡಿದ್ದಾರೆ ಅಂತ ಹೇಳಿದ್ರೆ, ಆ ದೇವರೇ, ಗುರುಗಳೇ ಆ ಶಕ್ತಿಯನ್ನ ಕೊಟ್ಟಿರ್ಬೇಕು ಅವ್ರಿಗೆ ಉಳಿಸ್ಲಿಕ್ಕೆ, ಈ ಸಮಾಜವನ್ನು ಉಳಿಸ್ತಕ್ಕಂಥದಕ್ಕೆ, ಆಲೋಚನೆಗಳನ್ನು ಮಾಡಲಿಕ್ಕೆ, ಯೋಜನೆಗಳನ್ನು ರೂಪಿಸ್ಲಿಕ್ಕೆ, ಪ್ರತಿಯೊಂದು ರೀತಿಯ ಯೋಜನೆಗಳನ್ನ ರೂಪಿಸಿ ನಿಮ್ಗೆಲ್ಲರೂ ಕೂಡ ನೋಡಿ. ನೀವು ಇಲ್ಲೆಲ್ಲರೂ ಸೇರದೇ ಇದ್ರೆ ನಾವೆಲ್ಲೋ ಸ್ವಲ್ಪ ಇದ್ದೀವಿ. ಊರಲ್ಲಿ ಒಬ್ರು ಇರ್ಬೋದು, ತಾಲೂಕಲ್ಲಿ 1-2 ಇರ್ಬೋದು, ಜಿಲ್ಲೆಯಲ್ಲಿ 1-3 ಜನ ಇರ್ಬೋದು ಅಂತಕ್ಕಂಥ ಭಾವನೆ ಇತ್ತು. ಉದ್ಯಮ ಮಾಡ್ತಾ ಇದ್ರು ಕೂಡ ನಾನು ಉದ್ಯಮಿ ಅಂತೇಳಿ ಗುರುತಿಸ್ಕೊಳಕ್ಕೆ ಆಗಿರ್ಲಿಲ್ಲ. ಇವತ್ತು ಅವ್ರು ಹೋದಾಗ ನನ್ನನ್ನು ಕೂಡ ಕರೀತಾರೆ, ಹೋಗ್ತೀನಿ. ಜಿಲ್ಲೆಯಲ್ಲಿ ಹೋಗಿದ್ದೆ, ನನ್ಗೆ ಆಶ್ಚರ್ಯ ಆಗೋಯ್ತು. ಮೈಸೂರು ಜಿಲ್ಲೆಯಲ್ಲಿ ಇಷ್ಟೊಂದು ಜನ ಉದ್ಯಮಿಗಳಿದ್ದಾರ ಅಂತೇಳಿ. ಆ ರೀತಿಯ ಎಲ್ಲರೂ ಕೂಡ ಸೇರಿ ಒಗ್ಗಟ್ಟಾಗಿ ಇವತ್ತು ನಮ್ಮದು ನೀವು ಸೇರಿದ್ರೆ ಏನಾಗ್ತಾ ಇದೆ? ಶಕ್ತಿ ಬರ್ತಾ ಇದೆ, ನಂಬಿಕೆ ಬರ್ತಾ ಇದೆ. ನಾವೇನ್ ಮಾಡ್ತಾ ಇದ್ದೀವಿ, ನಮ್ಗೇನ್ ನಷ್ಟ ಆಗ್ತಾ ಇದೆ, ಯಾಕೆ ನಷ್ಟ ಆಗ್ತಾ ಇದೆ, ಅವ್ರು ಯಾಕೆ ಲಾಭ ಮಾಡ್ತಾ ಇದ್ದಾರೆ, ಇದೆಲ್ಲ ತರಬೇತಿ ಇಲ್ಲಾಗುತ್ತೆ ನಿಮ್ಗೆ. ಈ 3 ದಿವಸಗಳ ಕಾಲ ಈ ಕಾರ್ಯಕ್ರಮಗಳನ್ನು ಏನು ಆಯೋಜನೆ ಮಾಡಿದ್ದಾರೆ, ನೀವು ಯಾರು ಹೋಗ್ಬಾರ್ದು, ಇಲ್ಲಿ ಇರಬೇಕು. ಮನುಷ್ಯ ನಾನು ಕಲ್ತಿದ್ದೀನಿ ಅಂತ ಯಾರು ತಿಳ್ಕೊಂಡಿದ್ರೆ ಅದು ಭ್ರಮೆ. ಪೂರ್ಣ ಕಲ್ತವ್ರು ಯಾರು ಇಲ್ಲ, ಯಾವ ತಜ್ಞರು ಇಲ್ಲ. ವಿದ್ಯಾವಂತರು ಯಾವ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇರ್ತಾರೆ ಅಷ್ಟೇ, ಕೃಷಿಕರಲ್ಲಿ ಇದ್ರು ಅಷ್ಟೇ. ಆದ್ರೆ ಎಲ್ಲವನ್ನೂ ಕೂಡ ಸಾಯವರು ಕೂಡ ಕಲಿತಕ್ಕಂಥದ್ದಿದೆ. ನಾವೆಲ್ಲರೂ ಕೂಡ ಕಲಿಯದೇ ಇರುತ್ತೆ ಪೂರ್ತಿ. ಆ ರೀತಿ ಕಲಿಕೆಯನ್ನ ಮಾಡ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ 3 ದಿನಗಳ ಕಾಲ ಇದ್ದು, ಯಾರು ಈಗ ಶೋಭಾ ಕರಂದ್ಲಾಜೆ ಅವರು ಸಾಕಷ್ಟು ಮಾಹಿತಿಗಳು ನಿಮಗೆ ಕೊಟ್ಟರು. ಆ ರೀತಿ ಉದ್ಯಮಿಗಳು ಕೂಡ ಒಬ್ರಿಗೊಬ್ರು ಚರ್ಚಾ ಸ್ಪರ್ಧೆ ಇದ್ದಂಗೆ, ವಿಚಾರ ವಿನಿಮಯ ಇದ್ದಂಗೆ, ಒಬ್ರಿಗೊಬ್ರು ಇದನ್ನು ತಿಳ್ಕೊಂಡು ಆ ಉದ್ಯೋಗವನ್ನ ಮಾಡುವ ಮೂಲಕ, ಮತ್ತೆ ಅಷ್ಟೇ, ನಿಮ್ಗೆ ಯಾರು ಕೂಡ ಗೊತ್ತೇ ಇಲ್ಲ ನೀವು ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿದೀವಿ ಅಂತ ನಿಮಗೆ ಗೊತ್ತಿಲ್ಲ.
ಎಷ್ಟು ಜನಕ್ಕೆ ಉದ್ಯೋಗ ಕೊಡ್ತಾ ಇದ್ದೀರಿ ಅಂತ ನಿಮ್ಗೆ ಗೊತ್ತಿಲ್ಲ. ನಿಮ್ ಕೆಳಗಡೆ 100, 200, 500 ಜನ ಉದ್ಯೋಗ ಕೊಡ್ತಾ ಇದ್ದೀರಿ, ಅವ್ರಿಗೆ ಊಟ ಕೊಡ್ತಾ ಇದ್ದೀರಿ, ಅವ್ರ ಕುಟುಂಬ ಬದುಕ್ತಾ ಇದ್ದಾವೆ ಇವತ್ತು ನಿಮ್ಮ ಹೆಸರು ಹೇಳ್ಕೊಂಡು. ಆ ರೀತಿ ಮಾಡ್ತಾ ಇದ್ದಾರೆ. ನಿಜ, ನಮ್ಮ ಕೇಂದ್ರ ಸಚಿವರು ಕೂಡ ಹೇಳಿದ್ರು ಜಮೀನನ್ನ ಮಾರಬಾರ್ದು, ಕಳ್ಕೋಬೇಡಿ ಅಂತೇಳಿ. ನಾವು ಬೇಕಾದಷ್ಟು ಸಾರಿ ಹೇಳಿದ್ರು ಕೂಡ ಒಂದೇ ಗುರಿ ಇಟ್ಕೊಂಡಿರೋದು ನಮ್ಮ ಕೃಷಿಕರು ಹಳ್ಳಿಗಳಲ್ಲಿ. ಏನವ್ರ ಗುರಿ? ನಂದು 2 ಎಕರೆ ಜಮೀನಿದೆ, ಅದನ್ನ ಯಾರು ಬರ್ತಾರೆ ರೇಟು ಅವತ್ತು ಬರೀ 500ಕ್ಕೆ ಮಾರಿದ್ರು, 5 ಲಕ್ಷ ಆಯ್ತು, 50 ಲಕ್ಷ ಆಯ್ತು, 5 ಕೋಟಿ ಆಗಿದೆ. ಈಗ ಅವ್ರು ಯೋಚನೆ ಮಾಡ್ತಾರೆ, ಈಗ ಮಾಡಿದ್ರೆ ಏನ್ ಪ್ರಯೋಜನ? ಇವ್ರೇನ್ ಮಾಡ್ತಾರೆ, ಮೊದಲ 1 ಎಕರೆ ಬೇಗ ಮಾರಬೇಕು, ಮಗಳನ್ನ ಅದ್ದೂರಿ ಮದುವೆ ಮಾಡ್ಬಿಡ್ಬೇಕು. 1 ಎಕರೆ ಜಮೀನು ಹೋಯ್ತು, ಮದುವೆನೂ ಆಯ್ತು, ಅವ್ರಿಗೂ ನೆಮ್ಮದಿ ಇಲ್ಲ, ಇವನು ಸಾಲ ತೀರ್ಸೋಂಗಿಲ್ಲ, ಆತ್ಮಹತ್ಯೆ. ಸರಳ ವಿವಾಹ ಮಾಡಿ, ನಮ್ಮ ಕುವೆಂಪುರವರು ಹೇಳಿದ್ರು, ಆ ರೀತಿ ಸರಳ ವಿವಾಹ ಮಾಡಿ ಯಾರು ತಯಾರಿಲ್ಲ. ತಯಾರಿದ್ದೀರಾ? ನೀವು ತಯಾರಿದ್ದೀರಾ ಮಾಡಕ್ಕೆ? ನೀವು ಮಾಡಿ. ನಾನೇ ಮಾಡಿದೆ, ನನ್ನ ಮಗಳನ್ನ ತಿರುಪತಿಲಿ ಮಾಡಿದೆ, ಮಗನೂ ತಿರುಪತಿಲಿ ಮಾಡಿದೆ. ನಾನು ನೋಡಿ ಇನ್ನೊಬ್ಬರು ಮನೆಯವರೇ ಮಾಡಲಿಲ್ಲ, ಆಮೇಲೆ ಕೆಲಸ ಮಾಡೋರು ಮಾಡಲಿಲ್ಲ. ಮಾಡೋ ಇಲ್ಲೇ ನಾನೇ ಮಾಡಿದ್ದೀನಿ ಅಂದ್ರೆ ಸುಮ್ಮನೆ ಗೌಡ್ರೆ, ಅವ್ನು ನಮ್ಮೂರಲ್ಲಿ ಅವನು ಹೋಗಿ ಛತ್ರದಲ್ಲಿ ಮಾಡ್ತಾನೆ, ನನ್ನ ಊರಲ್ಲಿ ಮಾಡ್ನ ಗೌಡ್ರೆ ಅಂತಾನೆ. ಎಲ್ಲಾರು ಇದೇ ಗುರಿ ಇಟ್ಕೊಂಡವ್ರು ನೋಡ್ರಿ. ಜಮೀನ್ ಮಾರು, ಮದುವೆ ಮಾಡೋ. ಆ ಮದುವೆಲಿ ಹೋದ್ರ 3-4 ಸ್ವೀಟ್ ತಿಂತೀರ, ನೀವು ಯಾರು ಸ್ವೀಟ್ ತಿನ್ನಲ್ಲ. ಮಾಡೋದು 3-4 ಸ್ವೀಟು, ಸೂರ್ಯ ಆಚೆಗೆ, ಎಷ್ಟು ವೇಸ್ಟು. ಈ ರೀತಿ ನಾವು ಯಾವ ದಾರಿಲಿ ಸಾಕ್ತಾ ಇದ್ದೀವಿ ನಾವೆಲ್ಲರೂ ಕೂಡ. ಇದನ್ನು ಕೂಡ ಜೀವನದಲ್ಲಿ ನಾವು ಅರ್ಥ ಮಾಡ್ಕೊಂಡು, ಈ ನಮ್ಮ ರಾಯಪುರ ಅವರು ಇದನ್ನು ಒಂದು ಕಾರ್ಯಕ್ರಮ ಹಮ್ಕೋಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ ನಿಮ್ಗೆ. ನಮ್ಮ ರೈತ ಸಂಘದವ್ರು ಪ್ರಾರಂಭ ಮಾಡಿದ್ರು, ಪುಟ್ಟಣ್ಣ ಅವರೆಲ್ಲ ನಿಂತೇ ಹೋಯ್ತು, ಒಂದು 5 ವರ್ಷ ಮಾಡಿದ್ರು, ಆಮೇಲೆ ನಿಲ್ಸೇ ಬಿಟ್ರು. ಅದರಿಂದ ಸಮಾಜ ಇವತ್ತು ಇನ್ನೂ ಕೂಡ ಒಂದು ಶಕ್ತಿ ಬಂದಿದೆ, ಒಂದು ಜ್ಯೋತಿ ನಮಗೆಲ್ಲೂ ಕೂಡ ಬೆಳಕು ಬಂದಂಗೆ ರಾಯಪುರ ಅವ್ರು ಬಂದು ಈ ರೀತಿಯ ಕಾರ್ಯಕ್ರಮಗಳನ್ನ ಒಟ್ಟಾಗಿ ಸೇರಿಸಿ ಕೊಟ್ಟಿದ್ದೀವಿ. ಒಕ್ಕಲಿಗರು ಬಹಳಷ್ಟು ತ್ಯಾಗ ಮಾಡಿದ್ದಾರೆ, ಕಾಯಕ ಮಾಡಿದ್ದಾರೆ. ಆ ಧರ್ಮದ ಫಲ ಉಳಿಲೇಬೇಕು, ಉಳಿಯುತ್ತೆ. ಆ ದಿಕ್ಕಲ್ಲಿ ನಾವು ನೀವು ಎಲ್ಲರೂ ಕೂಡ ಸೇರಿ ಒಗ್ಗಟ್ಟಾಗಿ ನೀವೇನ್ ಮಾಡ್ತಾ ಇದ್ದೀರಿ, ನೀವು ಬೇರೆಯವ್ರನ್ನ ಮಾಡಿ ಅಂತ ಹೇಳಿ, ನಿಮ್ಮೂರಿನವ್ರನ್ನ ಕರ್ಕೊಂಬನ್ನಿ, ನಾನು ಹೆಂಗಿದ್ದೆ ಇವತ್ತು ಹೆಂಗಾಗಿದ್ದೀನಿ, ನೀವು ಮಾಡಿ ಅಂತಕ್ಕಂಥ ತರಬೇತಿಯನ್ನ ಪ್ರತಿಯೊಬ್ರು ಕೂಡ ಮಾಡಿ ಬದುಕು ಕಟ್ಕೊಡ್ತಕ್ಕಂಥ ಸಾರ್ಥಕ ಕೆಲಸವನ್ನ ಮಾಡಿ ಅಂತೇಳಿ ಒಂದು ಅರ್ಥಪೂರ್ಣವಾದಂತ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ಕರೆದು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ರಾಯಪುರ ಅವರು, ಮುನ್ರಾಜ್ ಅವರು ಹೇಳ್ತಾರೆ, ನೀವು ಯಾಕೆ ಬರಕ್ ಹೋದ್ರಿ? ನಾವು ಬರ್ತೀವಿ, ಫೋನ್ ಮಾಡಿ ಅಂದ್ರೆ ನಮಗೆ ಗೌರವ ಅಲ್ಲ, ನಾವು ನಿಮ್ಮನ್ನು ಬಂದು ಕರೀಲೇಬೇಕು ಅಂತ ಬರ್ತಾರೆ. ಎಷ್ಟು ಜನಕ್ಕೆ ಹೋಗ್ಬೋದು ಅವ್ರ ಪಾಪ ಹೇಳಿ ನೀವು? ಎಷ್ಟು ಜನ ಹತ್ರ ಹೋಗಿ ಇನ್ವಿಟೇಷನ್ ಕೊಟ್ಟು ಕರೆದಿದ್ದಾರೆ. ಆ ರೀತಿ ಒಂದು ಕಾಯಕ ಜೀವಿ ರಾಯಪುರ ಅವ್ರಿಗೆ ನಮ್ಮ ಚಾಮುಂಡೇಶ್ವರಿ 100 ವರ್ಷ ಆಯಸ್ಸು, ಆರೋಗ್ಯ, ಶಕ್ತಿ ಅವ್ರಿಗೆ, ಅವ್ರ ಕುಟುಂಬಕ್ಕೆ ಎಲ್ಲ ಕೊಡ್ಲಿ ಅಂತೇಳಿ ನಮ್ಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.